ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ #1 ಯೂಟ್ಯೂಬ್ ಚಾನಲ್. ತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ದುರ್ವಾದಿ ಧ್ವಾಂತರವಯೇ ವೈಷ್ಣವೇಂದಿ ರವೀಂದ್ರವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಳವೇ. ಶ್ರೀ ಗುರುಭ್ಯೋ ನಮಃ. ಸೂರ್ಯನ ಮುಂದೆ ಕೀಟದಾಟವೇ, ಸಿಂಹದ ಮುಂದೆ ಜಿಂಕೆಯ ಜಿಗಿದಾಟವೇ, ಪ್ರಳಯಾಗ್ನಿಯ ಮುಂದೆ ಪತಂಗದಾಟವೇ, ಎನ್ನ ಮುಂದೆ ನಿನ್ನಾಟವೇ ಕಲಿದೇವರ ಧ್ರುವ ಅನ್ನುವಂತಹ ವಚನ ಸಾಹಿತ್ಯದ ರಚನಾಕಾರರು, ವಚನ ಸಾಹಿತ್ಯದ ಸಂರಕ್ಷಕರು, 12ನೇ ಶತಮಾನದ ಕ್ರಾಂತಿ ಪುರುಷರು, ವೀರ ಯೋಧರು ಆಗಿರತಕ್ಕಂತಹ ಇಡೀ ಮಡಿವಾಳ ಸಮಾಜದ ಆರಾಧ್ಯ ಕುಲದೈವವಾಗಿರತಕ್ಕಂತಹ ಮಡಿವಾಳ ಮಾಚಿದೇವರನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಪ್ರಸ್ತುತವಾಗಿ ಶ್ರೀ ವೀರ ಮಡಿವಾಳ ಮಾಚಿದೇವರ ಸಂಘ ವಿರಾಜಪೇಟೆ, ಪೊನ್ನಂಪೇಟೆ ತಾಲೂಕು, ಕೊಡಗು ಜಿಲ್ಲೆ ಇವರು ಆಯೋಜನೆ ಮಾಡಿರತಕ್ಕಂತಹ ಈ ಒಂದು ಕ್ರೀಡಾಕೂಟದ ಸಮಾರೋಪ ಸಮಾರಂಭದಲ್ಲಿ ಪ್ರಸ್ತುತವಾಗಿ ನಾವು ಸೇರಿಕೊಂಡಿದ್ದೇವೆ. ಇಲ್ಲಿ ಬಹಳ ಸಂತೋಷ ಆಗ್ತದೆ. ಏನಂತ ಹೇಳಿದರೆ, ಇಲ್ಲಿ ಕೆಲವು ಮಂದಿಯನ್ನು ಅಭಿನಂದಿಸಬೇಕಾದಂತಹ ಒಂದು ಸಮಯ ಇದು, ಕೆಲವು ಮಂದಿಯನ್ಗೆ ಪ್ರೇರೇಪಣೆ ಕೊಡಬೇಕಾದಂತಹ ಸಮಯ ಇದು. ಈ ಎರಡೂ ವ್ಯವಸ್ಥೆಯನ್ನು ಬಹುಶಃ ಈ ಸಂಘಟನೆ ಒಂದು ಏಕಕಾಲದಲ್ಲಿ ಮಾಡಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಒಂದು ಸಂತೋಷ ಆಗ್ತದೆ. 10 ವರ್ಷಗಳ ಹಿಂದೆ ಒಂದು ಕ್ರೀಡೋತ್ಸವ ಸಂಘಟನೆಗೆ ಬಲಪಡಿಸಬೇಕು ಅನ್ನುವಂತಹ ಒಂದು ರಥವನ್ನು ಕಟ್ಟಿ ಅವನು ಈ ಕ್ರೀಡಾಂಗಣದಲ್ಲಿ ಸುತ್ತ ತೇರನ್ನು ಎಳೆಯುವಂತಹ, ರಥವನ್ನು ಎಳೆಯುವಂತಹ ಕಾರ್ಯವನ್ನು 2 ವರ್ಷಗಳಲ್ಲಿ ಮಾಡ್ತಿದ್ರು. ಆ ನಂತರ ಯಾವುದೋ ಒಂದು ಪರಿಸ್ಥಿತಿಯಿಂದ ರಥ ನಿಂತಲ್ಲಿಯೇ ನಿಂತಿತ್ತು. ಅದನ್ನು ಎಳೀಲಿಕ್ಕೆ ಯಾರೋ ಮುಂದೆ ಬರುವಂತಹ ವ್ಯವಸ್ಥೆಗಳು ಆಗಲಿಲ್ಲ. ಆದರೆ ಈ ವರ್ಷ ಪ್ರಸ್ತುತವಾಗಿ ಆ ನಿಂತಹ ಕ್ರೀಡೋತ್ಸವ ಅನ್ನುವಂತಹ ರಥ ಏನಿದೆ, ಅದಕ್ಕೆ ಒಂದು ಬಲಯುತವಾದಂತಹ ಒಳ್ಳೆಯ ಬಲಿಷ್ಠವಾದ ಹಗ್ಗವನ್ನು ಸಂಘಟನೆಯ ಮುಖಾಂತರ ಕಟ್ಟಿ ನಮ್ಮ ರಾಜೇಶ್ ಪದ್ಮನಾಭ್ ಮತ್ತೆ ಅವರ ತಂಡ ಅದನ್ಯವತಿ ಮೈದಾನದಲ್ಲಿ ಕ್ರೀಡೋತ್ಸವದ ಮುಖಾಂತರ ರಥಕ್ಕೆ ಮತ್ತೆ ಚಾಲನೆ ಕೊಟ್ಟದ್ದಕ್ಕೆ ಅವರಿಗೆ ಅಭಿನಂದಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಬಹುಶಃ ಈ ರಥ ಇನ್ನು ನಿಲ್ಲಬಾರದು. ಪ್ರತಿ ವರ್ಷ ಈ ರಥೋತ್ಸವ ನಡೀತಾ ಇರಬೇಕು. ಇದರ ಹಗ್ಗಕ್ಕೆ ಯಾವುದೇ ಸಮಸ್ಯೆಗಳು ಬಂದಾಗ ಹಗ್ಗವನ್ನು ಬದಲಾಯಿಸಬೇಕು. ಇದು ಅರಿತವರಿಗೆ ಏನು ಗೊತ್ತಾಗಬಹುದು, ಹಗ್ಗ ಯಾವುದು, ರಥ ಯಾವುದು, ಎಳೆಯುವವರು ಯಾರು ಅನ್ನುವಂಥದ್ದು ಸೂಕ್ಷ್ಮಾತಿ ಸೂಕ್ಷ್ಮವಾಗಿರತಕ್ಕಂತಹ ವಿಚಾರಗಳು. ಹಗ್ಗವನ್ನು ಬದಲಾಯಿಸಿ ಬಲಿಷ್ಠರು ಸೇರಿಕೊಂಡು ಹಗ್ಗಕ್ಕೆ ಕೈ ಒಟ್ಟು ಕನಿಷ್ಠರನ್ನು ಕಡೆಗಣಿಸದೆ ನೀವು ಈ ಕ್ರೀಡೋತ್ಸವವನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ನಿಮಗೆ ಮಾಚಿದೇವರ ಪೂರ್ಣ ಅನುಗ್ರಹ ಈ ಸಂಘಟನೆಗೆ ಲಭ್ಯ ಆಗ್ತದೆ ಎನ್ನುವಂತಹ ವಿಚಾರಧಾರೆಯನ್ನು ಕೂಡ ಪ್ರೇರಣಾದಾಯಕವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಇನ್ನೊಂದು ಹೇಳಿದ್ರೆ 21 ದಿವಸದಲ್ಲಿ ಈ ಸಂಘಟನೆಯಲ್ಲಿ ಈ ಕಾರ್ಯಕ್ರಮದ ರೂಪುರೇಷೆಗಳು ಆಯೋಜನೆಗೊಂಡದ್ದು ಅಂತ. 21 ಅನ್ನುವಂತಹ ಸಂಖ್ಯೆ ಅದು ಪ್ರಸ್ತುತವಾಗಿ ಗಣಪತಿಗೆ ಸಂಬಂಧಪಟ್ಟಂತಹ ಸಂಖ್ಯೆ. ಸಕಲ ವಿಘ್ನಗಳನ್ನು ನಿವಾರಣೆ ಮಾಡಬೇಕಾದ್ರೆ ಮಹಾಗಣಪತಿ ದೇವರನ್ನು ಪ್ರಾರ್ಥಿಸಬೇಕು. ಮಹಾಗಣಪತಿ ದೇವರ ಅನುಗ್ರಹ ಒಂದಾದ್ರೆ ಸಕಲ ವಿಘ್ನಗಳು ನಿವಾರಣೆ ಆಗ್ತದೆ. ಆದ್ರಿಂದ 21 ದಿವಸಗಳಲ್ಲಿ ಈ ಕಾರ್ಯಕ್ರಮ ಸಕ್ರಿಯಗೊಂಡಿದೆ ಅಂತ ಹೇಳಿದ್ರೆ ಇನ್ನು ಮುಂದಕ್ಕೆ ನಿಮಗೆ ಯಾವುದೇ ವಿಘ್ನಗಳು ಬರುವುದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿರತಕ್ಕಂಥ ವಿಚಾರ. ಅದರ ಜೊತೆಯಲ್ಲಿ ಅಭಿನಂದಿಸಬೇಕು ಅಂತ ಹೇಳಿದೆ ನಾನು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವಂತಹ ಒಂದು ಒಳ್ಳೆಯ ಗಾದೆಯ ಮಾತಿದೆ. ಅದೇ ರೀತಿಯಲ್ಲಿ ನಮ್ಮ ಸಮಾಜದ ಚಿಕ್ಕ ಚಿಕ್ಕ ಸಣ್ಣ ಪುಟಾಣಿಗಳನ್ನು ಅಕ್ಕ ಮಹಾದೇವಿಯ ವಚನ ಸಹಿತವಾಗಿ ವಸ್ತ್ರವನ್ನು ತೊಡಿಸಿ, ಆ ನಂತರ ವೀರ ಮಡಿವಾಳ ಮಾಚಿದೇವರ ವಸ್ತ್ರ ತೊಡಿಸಿ ಮದುವೆಗೆ, ಆ ನಂತರ ಒಂದು ಶಕ್ತಿ ದೇವತೆಯಾಗಿರತಕ್ಕಂತಹ ದೇವಿಯ ಸ್ವರೂಪದ ವೇಷವನ್ನು ಧಾರಣೆ ಮಾಡಿ
ಜಗತ್ತಿನಲ್ಲಿ ಎರಡು ವ್ಯಕ್ತಿಗಳು ಎಲ್ಲ ವ್ಯವಸ್ಥೆಗೆ ದಾರ್ಶನಿಕರು ಅಂತ ಲೆಕ್ಕ, ಒಂದು ರಾಮ ಒಂದು ಕೃಷ್ಣ ಅಂತ. ಅದರಲ್ಲಿ ರಾಮ ಮತ್ತೆ ಲಕ್ಷ್ಮಣನ ವೇಷವನ್ನು ಧರಿಸಿ ಇಬ್ಬರು ಮಕ್ಕಳನ್ನು, ಒಟ್ಟು ಆ ಬಾಲ ಪ್ರತಿಭೆಗಳಿಗೆ ಇವತ್ತು ಸಂಸ್ಕಾರವನ್ನು ಜೋಡಿಸುವ ಆ ಕೆಲಸ ಕಾರ್ಯವನ್ನು ಮಾಡಿದಂತಹ ಹೆತ್ತವರಿಗೂ ಮಕ್ಕಳಿಗೂ ಬಹಳ ಪ್ರೀತಿಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾನು. ಇದು ಪ್ರೇರಣಾದಾಯಕವೂ ಅಭಿನಂದನೆಗೆ ಅರ್ಹಾಗಿಯೂ ಮುಂದಿನ ಬಲಿಷ್ಠ ಮಡಿವಾಳ ಸಮಾಜದ ಕನಸು ನನಸಾಗ್ಲಿಕ್ಕೆ ಇದು ಒಂದು ಅಡಿಪಾಯ, ಪಂಚಾಂಗ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ ನಾನು. ಅದರ ಜೊತೆಯಲ್ಲಿ ನನ್ನ ಬಳಿಯಲ್ಲಿರತಕ್ಕಂತಹ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಅಧ್ಯಕ್ಷರು, ಜೊತೆಯಲ್ಲಿ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರತಕ್ಕಂತಹ ನಮ್ಮ ನಂಜಪ್ಪನವರು ಕೂಡ ಸಾಕಷ್ಟು ಕಡೆಗಳಲ್ಲಿ ಇಂಥ ಒಂದು ಸಮಾಜವನ್ನು ಸಂಘಟಿಸುವಂತಹ ಕೆಲಸವನ್ನೂ ಕೂಡ ಅವರು ಮಾಡಿದ್ದಾರೆ. ಜೊತೆಯಲ್ಲಿ ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಏನು ಹೇಳದಿದ್ರೆ ಬೇಸರ ಮಾಡಿಕೊಳ್ಳುವಂಥದ್ದು ಬೇಡ. ಯಾಕೆಂತ ಕೇಳಿದ್ರೆ ಇವರೊಬ್ರು ಹೇಳಿದ್ರು, ಯಾರು ಮಡಿವಾಳರಲ್ಲ ಅಂತ ಹೇಳ್ತಾರೆ ಅವರನ್ನು ಹತ್ತಿರಕ್ಕೆ ಕರೆಸಿಕೊಳ್ಬೇಡಿ ಅಂತ. ಆದ್ರಿಂದ ಇಲ್ಲಿದ್ದವರೆಲ್ಲ ಮಡಿವಾಳರಾದ ಕಾರಣ ಅವರವರ ಹೆಸರನ್ನೇನು ಎತ್ತಿ ಹೇಳಿಕೊಳ್ಬೇಕಾದಂತ ಅನಿವಾರ್ಯತೆ ಏನು ಇಲ್ಲ. ಆದ್ರಿಂದ ನಾವೆಲ್ಲರೂ ಒಂದು, ನಾವೆಲ್ಲರೂ ಬಂಧುಗಳು, ನಾವೆಲ್ಲರೂ ಮಡಿವಾಳರು ಅನ್ನುವಂತಹ ಒಂದು ದಿವ್ಯ ಸಂದೇಶ ಈ ವೇದಿಕೆಯ ಮುಖಾಂತರವಾಗಿ ಹೋಗಬೇಕು ಅನ್ನುವಂಥದ್ದೇ ನಮ್ಮ ದೊಡ್ಡ ಆಶಯ. ಇನ್ನೊಂದು ಕಡೆಯಲ್ಲಿ ಇಲ್ಲಿ ಮನೋವಿಕಾಸತೆಯ ಒಂದು ಕಾರ್ಯಕ್ರಮ ಈ ಭಾಗ ಆದ್ರೆ, ಮನೋ ಸದೃಢತೆಯ ಕಾರ್ಯಕ್ರಮ ಇನ್ನೊಂದು ಕಡೆ. ನಾನು ನೋಡಿ ಅಲ್ಲಿ ನಿಮ್ಮ ಅದಕ್ಕಿಂತ ಮುಂಚೆ ಇಲ್ಲಿ ಅಗ್ಗ ಜಗ್ಗಾಟವು ಮತ್ತೆ ಯಾವುದೋ ಒಂದು ಕಾರ್ಯಕ್ರಮಗಳೆಲ್ಲ ನಡೆದಿದೆ. ಅನಂತರ ಮಡಿಕೆ ಹೊಡೆಯುವ ಸ್ಪರ್ಧೆ ಇದೆ ಅಂತ ಹೇಳಿದ್ರೆ ಅದು ಇನ್ನು ಆಗಬೇಕು. ಆಗ ತಾನೇ ಯಾರೋ ಹೇಳ್ತಿದ್ರು ಒಂದ್ಸರ್ತಿ ಮಡಿಕೆ ಹೊಡೆದೇ ಬಿಡುವ ಅಂತ. ನೀವು ಈ ಸಂತರು ಏನು ಮಾಡಬೇಕಂತ ಹೇಳಿದ್ರೆ ಹೊಡೆಯುವಾಗ ಎಲ್ಲ ಇರಬಾರದವರು, ಜೋಡಿಸುವಾಗ ಇರಬೇಕು. ಅದಕ್ಕೆ ನಿಮ್ಮ ಮಡಿಕೆ ಹೊಡೆಯುವ ಕಾರ್ಯಕ್ರಮ ಏನಿದ್ರು ಕೂಡ ನಾನು ಹೋದ್ಮೇಲೆ ಹೊಡೆದಾಕಿ. ಯಾಕಂತ ಹೇಳಿದ್ರೆ ಈ ಸಂತರು ಅಂತ ಹೇಳಿದ್ರೆ ಅವರು ಹೊಡೆಯುವವರಲ್ಲ, ಅವರು ಬಡಿಯುವವರಲ್ಲ, ಅವರು ಜೋಡಿಸುವವರು ಯಾರು, ಅವರು ನಿಜವಾದ ಸಂತರು, ಅವರ ನಿಜವಾದ ದಾರ್ಶನಿಕರು, ಅವರೇ ಆದರ್ಶ ಪುರುಷ ನಮ್ಮ ಮಡಿವಾಳ ಮಾಚಿದೇವರು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ ನಾನು. ಅದರ ಇದರಲ್ಲಿ ನಾನು ಹೇಳಿದೆ ಮನೋಸದೃಢತೆಗೋಸ್ಕರ ಇಲ್ಲಿ ಕ್ರಿಕೆಟ್ ಪಂದ್ಯ ಅಂತ ನಡೆದಿತ್ತು. ಬಹುಶಃ ನಮ್ಮ ಬಾಲ್ಯದ ಜೀವನದಿಂದ ಹಿಡಿದು ನಮ್ಮ ಇಷ್ಟರ ತನಕ ಆಧ್ಯಾತ್ಮಿಕ ಜೀವನವೇ ಆಯಿತು. ನಮಗೆ ಎಲ್ಲಿಯೂ ಕೂಡ ಕ್ರೀಡೆಗಳು ಇನ್ನೊಂದು ಮತ್ತೊಂದು ಇದಕ್ಕೆ ವೀಕ್ಷಣೆಗೆ ನಮಗೆ ಅವಕಾಶವೂ ಇಲ್ಲ, ನಮ್ಗೆ ಅದಕ್ಕೆ ಪುರ್ಸೊತ್ತು ಇಲ್ಲ. ಯಾಕಂತ ಕೇಳಿದ್ರೆ ನಮ್ಮ ಹತ್ರಕ್ಕೆ ಬರೋವರಿಗೆ ಗೊತ್ತಿದೆ ಅಲ್ಲಿ ನಮ್ಮ ವಾಸ್ತವಿಕ ಸತ್ಯ ಏನಿದೆ ಅನ್ನುವಂಥದ್ದು. ಆದರೆ ಇಲ್ಲಿ ಇವರೆಲ್ಲ ಅವಕಾಶ ಮಾಡಿಕೊಟ್ರು. ನನಗೆ ಹೇಳಿದ್ರು, ನಾನು ಆರಂಭದಲ್ಲಿ ಹೇಳಿದೆ, ನಾನು ಡೈರಿಯನ್ನು ತೋರಿಸಿ ಹೇಳಿದೆ ನಾನು, ಇಲ್ಲ ನೋಡಿ 3 ಕಾರ್ಯಕ್ರಮಗಳಿದೆ, ಇದು ನಮ್ಮ ಊರಿನ ಕಾರ್ಯಕ್ರಮ, ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ ಅಂತ. ಪ್ರಸ್ತುತವಾಗಿ 8:30 ಗಂಟೆಗೆ ಬಂದವರು ನಮ್ಮ ಇಲ್ಲಿ ಆತ್ಮೀಯರು, ನಾನು ಹೇಳಿದೆ 3 ಗಂಟೆ ತನಕ ಕಾದು ಕೂತು ನಾನು ಹೇಳಿದೆ ಬರ್ತೇನೆ ಅಂತ ಹೇಳಿ ಅವರಿಗೆ, ನನ್ನನ್ನು ಕಾಯುವುದು ಬೇಡ, ನಾನು ಉದ್ದೇಶಪೂರ್ವಕವಾಗಿ ಯಾರನ್ನೂ ಕಾಯಿಸುವುದಿಲ್ಲ, ಮತ್ತೆ ಬರ್ತೇನೆ ಅಂತ ಹೇಳಿ ಕೈಕೊಡುವಂತಹ ಪರಿಸ್ಥಿತಿಯಲ್ಲಿಯೂ ನಾನು ಇಲ್ಲ. ಬರ್ತೇನೆ ಅಂತ ಹೇಳಿದ್ರೆ ಬಂದೇ ಬರ್ತೇನೆ ನಾನು, ನನಗೆ ಅದರಲ್ಲಿ ಸಂಶಯ ಬೇಡ, ಅವರು ಹೊರಡ್ಲಿ ಅಂತ. ಆದ್ರೂ ಇವರು ಹಠ ಬಿಡದೆ ಏನು ಮಾಡಿದ್ರು, 3 ಗಂಟೆಯ ತನಕ ಇದ್ದು 3 ಗಂಟೆಗೆ ನಾನು ಬಂದ ನಂತರ ಮತ್ತೆ 1 ಗಂಟೆ ಇದ್ದು ಹೇಳಿದ್ರು, ನೀವು 11 ಗಂಟೆಗೆ ನಾನು ಹೇಳಿದೆ ಬೇಕಾದ್ರೆ ಬೆಳಿಗ್ಗೆ ಬಂದು ಹೋಗ್ತೇನೆ ಅಂತ. ಆ ನಂತರ ಅದಕ್ಕೂ ಆಯ್ತು ಅಂತ ಹೇಳಿದ್ರು. ಆ ನಂತರ ನಾನು ಹೇಳಿದೆ ಇಲ್ಲ 2 ಗಂಟೆ ಕಾರ್ಯಕ್ರಮ ಜೋಡಿಸ್ತೇನೆ ಅಂತ ಹೇಳಿದ್ರು. ಆಯ್ತು, ಅದಕ್ಕೂ ಒಪ್ಪಿಕೊಂಡೆ. ಕೊನೆಗೆ ನಿಮ್ಮನ್ನು 4 ಗಂಟೆ ಕಳಿಸ್ತೇವೆ ಅಂತ ಹೇಳಿದ್ರು, ಅದಕ್ಕೂ ಒಪ್ಪಿಕೊಂಡೆ. ಈಗ ಹೋಗಿ ಹೋಗಿ ಪ್ರಸ್ತುತವಾಗಿ ಎಷ್ಟು ಗಂಟೆ ಆಯ್ತು? 6 ಗಂಟೆ ಆಯ್ತು. ಆದ್ರೆ ಇವರಲ್ಲಿ ನಾನು ಹೇಳಿದೆ, ದೇವರ ಸನ್ನಿವೇಶದಲ್ಲಿ ಎಷ್ಟು ನೀವು ಸಮಯವನ್ನು ಕಳೀತೀರಾ ಅಷ್ಟು ನಿಮಗೆ ಪಾಸಿಟಿವ್ ಎನರ್ಜಿ ಸಿಗ್ತದೆ ಅಂತ ನಾನು ಹೇಳಿದೆ. ಇವರು ಅಲ್ಲಿ ಅಷ್ಟೊತ್ತು ಕಾಯಿದ್ರೆ ನಮಗೆ ಇಲ್ಲಿ ಇಷ್ಟೊತ್ತು ಸಮಯ ಅವಕಾಶ ಕಳೀಲಿಕ್ಕೆ ಅದು ಸಾಧ್ಯ ಆಯಿತು ಅಂತ ಹೇಳಿದ್ರೆ, ಮೊನ್ನೆ ಕರೀಲಿಕ್ಕೆ ಬಂದವರ ಪ್ರೀತಿ, ವಿಶ್ವಾಸ ಮತ್ತೆ ನಮ್ಮ ಸಮಾಜದ ಮೇಲೆ ಇರತಕ್ಕಂಥ ಕಾಳಜಿ ನನ್ನನ್ನು ಇಷ್ಟು ಹೊತ್ತು ಇಲ್ಲಿ ನಿಲ್ಲಿಸುವಂತಹ ವ್ಯವಸ್ಥೆಯನ್ನು ಮಾಡಿತ್ತು. ನಾನಿಲ್ಲಿ 8:30 ಇನ್ನು ಮಂಗಳೂರು ತಲುಪಬೇಕು. ಅಲ್ಲಿ ಈಗ ತಾನೇ ಕಾಯ್ತಾರೆ, ಅಲ್ಲಿ 8:30 ಮುಟ್ಲಿಕ್ಕೆ ಅಂತ ಆಗೋದಿಲ್ಲ. ಅವರಿಗೇನಾದ್ರೂ ಸಮಾಧಾನ ಮಾಡಬೇಕು. ಆದರೆ ಸಮಾಜದಲ್ಲಿ ಇಂಥ ಕಾರ್ಯಕ್ರಮಗಳು ಆಗುವಂಥದ್ದು ಬಹಳ ಔಚಿತ್ಯ ಪೂರ್ಣವಾಗಿದೆ. ಇನ್ನೊಂದು ಕಡೆಯಿಂದ ಕ್ರಿಕೆಟ್ ಪಂದ್ಯ ಅಂತ ಹೇಳ್ತಾ ಇದ್ದೆ ನಾನು.
ನಮಗೆ ಚಿಕ್ಕದಲ್ಲಿರುವಾಗ ಶಾಲೆಗೆ ಹೋಗ್ಬೇಕಂದ್ರೆ ನಾವು ಸ್ವಲ್ಪ ಆಟೋಟದಲ್ಲಿ ಬಹಳ ಹಿಂದೆ ನಾನು ಅಂತ ಹೇಳಿದ್ರೆ ಎಲ್ಲ ನಮ್ಮ ಸ್ನೇಹಿತರು ಕೂಡ ಕರೀತಾ ಇದ್ರು ಚಿಕ್ಕ ಬಾಲ್ಯದಲ್ಲಿ ನಮ್ಮ ಪ್ರಾಥಮಿಕ ಶಿಕ್ಷಣದ ವ್ಯವಸ್ಥೆಯಲ್ಲಿ. ಆದರೆ ನಾವು ನಮ್ಮಷ್ಟಕ್ಕೆ ಇದ್ದೆವು. ಇವತ್ತೊಂದು ನೋಡುವಂತ ಒಂದು ಅವಕಾಶವನ್ನು ಕೂಡ ನೀವೆಲ್ಲ ಇಲ್ಲಿ ಎತ್ತರದಲ್ಲಿ ನಮ್ಮನ್ನು ಕೂತ್ಕೊಳ್ಳಿಸಿ ನೀವೆಲ್ಲ ಅಲ್ಲಿ ಕೂತ್ಕೊಂಡು ನಮಗೆ ಸರಿಯಾಗಿ ಅಲ್ಲಿ ಪಂದ್ಯಾಟ ವೀಕ್ಷಣೆ ಮಾಡುವಂತ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಿ. ಇದು ಕೂಡ ಒಂದು ನಿಮ್ಮ ಒಂದು ದೊಡ್ಡ ಮನಸ್ಥಿತಿಗೆ ಇದೊಂದು ದೊಡ್ಡ ಉದಾಹರಣೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಅದರ ಜೊತೆಯಲ್ಲಿ ಸ್ಪರ್ಧೆ ಅನ್ನುವಂತಹ ವಿಚಾರಗಳು ಬಂದಾಗ ಸೋಲು ಗೆಲುವುಗಳು ಸಹಜವಾಗಿರುತ್ತದೆ. ಸೋಲೆ ಗೆಲುವಿನ ಮೂಲ ಅನ್ನುವಂತಹ ಒಂದು ಮಂತ್ರವನ್ನು ಇಟ್ಕೊಂಡು ಎಲ್ಲರೂ ಒಟ್ಟಿಗೆ ಏನಂತ ಹೇಳಿದ್ರೆ ಕಾರ್ಯಪ್ರವೃತ್ತರಾಗ್ತಾರೆ. ಕೊನೆಗೆ ಇಲ್ಲಿ ಇಟ್ಟಂತಹ ಏನು ಟ್ರೋಫಿಯನ್ನು ಕೊಂಡೋಗ್ಲಿಕ್ಕೆ ಕೊನೆಗೆ ಈ ಬೆಳಗಿನಿಂದ ನಿನ್ನೆಯಿಂದ ಇವತ್ತಿನ ತನಕ ನಡೆಯತಕ್ಕಂತಹ ಕಾರ್ಯಕ್ರಮದಲ್ಲಿ ಹಣಾಹಣಿಯಾಗಿ ನಾವು ಗೆದ್ದೇ ಗೆಲ್ಲಬೇಕು ಅನ್ನೋಂಥ ಹಠ ಇದ್ದು ಬಂದವರು ತುಂಬ ಮಂದಿ. ಆದರೆ ಆಟದಲ್ಲಿ ಗೆಲ್ಲುವವರು ಕೆಲವಷ್ಟು ಮಂದಿ ಅಂತ. ಅದರಲ್ಲಿ ಗೆದ್ದವರು ಮಾರಿಯಮ್ಮ ಯೂತ್ ಕ್ಲಬ್ ಬಾಳೆಲೆ. ಇವರನ್ನು ಬಹಳ ಪ್ರೀತಿಪೂರ್ವಕವಾಗಿ ನಾನು ಅಭಿಮಾನ ಪೂರ್ವಕವಾಗಿ ನಿಮಗೆ ಇನ್ನಷ್ಟು ಈ ಕ್ರಿಕೆಟ್ ವ್ಯವಸ್ಥೆಯಲ್ಲಿ ಇನ್ನಷ್ಟು ಕಡೆಯಲ್ಲಿ ಟ್ರೋಫಿಗಳು ಸಿಗುವ ಹಾಗೆ ಮಾಚಿದೇವರು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೇನೆ. ಇನ್ನೊಂದು ಕಡೆಯಿಂದ ಸೋತವರ ಮುಖ ಚಿಕ್ಕದಾಗಿರುತ್ತದೆ. ಅವರನ್ನು ಯಾರು ಮತ್ತೆ ಮಾತಾಡಿಸುವಂತ ಪ್ರಯತ್ನ ಮಾಡುವುದಿಲ್ಲ. ಜೀವನದಲ್ಲಿ ಗೆದ್ದವರನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸುವುದು ಒಂದು ಕಡೆಯ ಪ್ರಯತ್ನ. ಆದರೆ ಬಿದ್ದವನನ್ನು ಎಬ್ಬಿಸುವಂಥದ್ದು ಅದಕ್ಕಿಂತ ದೊಡ್ಡ ಕಾರ್ಯ ಅಂತ ಹೇಳ್ತೇನೆ ನಾನು. ಆದ್ರಿಂದ ಆಳ್ವಾರ ತಂಡ ಹೆಬ್ಬಾಳೆ ಇವರು ಏನಂತ ಹೇಳಿದ್ರೆ ಕೊನೆಗೆ ಸೋಲಿಲ್ಲ. ನೀವು ಏನಾಗಿರುತ್ತೆ, ಸೋಲ್ಬೇಕಾದ ಪರಿಸ್ಥಿತಿ ಬಂತು ಅಂತ ಅನಿಸಿಕೊಳ್ಳುತ್ತೇನೆ. ಮುಂದಿನ ದಿವಸಗಳಲ್ಲಿ ಸೋಲೆ ಗೆಲುವಿನ ಮೂಲ ಮಂತ್ರ ಅನ್ನುವ ಹಾಗೆ ಎಲ್ಲ ಕಡೆಯಲ್ಲಿ ನಿಮಗೆ ವಿಜಯ ಲಭಿಸಲಿ ಅನ್ನುವಂತ ಒಂದು ಒಳ್ಳೆಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೇವೆ ನಾವು. ಪ್ರಸ್ತುತವಾಗಿ ನಾನು 10 ನಿಮಿಷ ಅಂತ ಹೇಳಿದ್ದೇನೆ. ಇನ್ನು ಹೆಚ್ಚು ಮಾತಾಡುವಂತಹ ವ್ಯವಸ್ಥೆಗೆ ನಾನು ಮನಸ್ಸು ಮಾಡುವುದಿಲ್ಲ. ಯಾಕಂತ ಕೇಳಿದ್ರೆ ನನಗೆ ಇನ್ನು ಕಾರ್ಯಕ್ರಮದತ್ತ ಮುಂದೆ ಹೋಗಬೇಕಾಗಿದೆ. ಆದ್ದರಿಂದ ಇಲ್ಲಿ ಒಳ್ಳೆಯ ಮಡಿವಾಳ ಸಮಾಜವನ್ನು ಮಾನಸಿಕವಾಗಿಯೂ ಹಾಗೆ ದೈಹಿಕವಾಗಿಯೂ ಸದೃಢಗೊಳಿಸುವಂತಹ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ನಮ್ಮೆಲ್ಲ ರಾಜೇಶ್ ಪದ್ಮನಾಭ್ ಸಹಿತ ಇವರಿಗೆಲ್ಲ ಮಡಿವಾಳ ಮಾಚಿದೇವರ ಒಂದು ಪೂರ್ಣ ಅನುಗ್ರಹ ಇರಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ನೀವೆಲ್ಲರೂ ಕೂಡ ಆ ಮಡಿವಾಳ ಮಾಚಿದೇವರ ಜೀವನ ಚರಿತ್ರೆಯ ಅಧ್ಯಯನವನ್ನು ಪ್ರತಿಯೊಬ್ಬರು ಮಾಡಬೇಕಾಗಿದೆ. ಮಡಿವಾಳ ಮಾಚಿದೇವರೊಬ್ಬರು ಕೇವಲ ಶಿವಶರಣ ಮಾತ್ರ ಅಲ್ಲ, ಅವರೊಬ್ಬ ದೊಡ್ಡ ಕ್ರಾಂತಿ ಪುರುಷ ಮಾತ್ರವಲ್ಲ, ಒಳ್ಳೆಯ ಸಂಸ್ಕೃತ ಜ್ಞಾನಿಯೂ ಅವರು. ಸಂಸ್ಕೃತದ ಅಧ್ಯಯನದಿಂದ ಹಿಡಿದು ವಚನ ಸಾಹಿತ್ಯದ ಎಳೆಯನ್ನು ಜನಸಾಮಾನ್ಯರು ಇವತ್ತು ಅಧ್ಯಯನ ಮಾಡ್ತಾ ಇದ್ದಾರಂತ ಹೇಳಿದ್ರೆ ಅದು ಬಸವಣ್ಣನಿಂದ ಹಿಡಿದು ಅನುಭವ ಮಂಟಪದ ಮುಖ್ಯಸ್ಥರಾಗಿರತಕ್ಕಂತಹ ಅಲ್ಲಮ್ಮ ಪ್ರಭುಗಳು ಇರಬಹುದು, ಇತರ ಸಾವಿರಾರು ಶಿವಶರಣರು ಬರೆದಿರತಕ್ಕಂತಹ ವಚನ ಸಾಹಿತ್ಯ ಇವತ್ತಿಗೂ ಕೂಡ ಅದು ಅಸ್ತಿತ್ವದಲ್ಲಿ ಇದ್ದು ಪ್ರಚಲಿತ ವರ್ತಮಾನದಲ್ಲಿ ನಾವು ಅದನ್ನು ಓದಿ ಅರ್ಥೈಸಿಕೊಂಡು ನಮ್ಮ ಬದುಕನ್ನು ಬದಲಾವಣೆಗೆ ದಾರಿ ಮಾಡಿಕೊಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ವೀರವೆಂಟೆ ಮಡಿವಾಳ ಮಾಚಿದೇವರು ಅನ್ನೋದನ್ನು ನಾನು ಸ್ಪಷ್ಟಪಡಿಸ್ತೇನೆ. ನಾನು ಯಾಕೆಂತ ಕೇಳಿದ್ರೆ ಕೊನೆಗೆ ಒಂದು ಮಾತನ್ನು ಹೇಳುತ್ತೇನೆ. ಬಿಜ್ಜಳದ ಅರಸ ಶಿವಶರಣರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಯನ್ನು ಮಾಡುವಂತಹ ಒಂದು ಕಾಲ. ಆ ನಂತರ ಪ್ರತಿಷ್ಠಿತವಾಗಿರತಕ್ಕಂತಹ ದೊಡ್ಡ ದೊಡ್ಡ ಬಲಿಷ್ಠ ಸಮಾಜಗಳು ಸಣ್ಣ ಸಣ್ಣ ಸಮಾಜಗಳನ್ನು ತನ್ನ ಹಿಡಿತಕ್ಕೆ ತರುವಂತಹ ಒಂದು ಕಾಲ. ಆ ನಂತರ ಮೌಢ್ಯತೆಯನ್ನೇ ಬಂಡವಾಳವನ್ನಾಗಿರಿಸಿ ಒಬ್ಬೊಬ್ಬರ ಬದುಕನ್ನು ಸಾಗಿಸುವಂತಹ 12ನೇ ಶತಮಾನದ ಕಾಲಘಟ್ಟ. ಈ ಸಮಯದಲ್ಲಿ ಇದನ್ನೆಲ್ಲ ಎದುರಿಸಬೇಕಾದ್ರೆ ಅವನ ಅವತಾರ ಪುರುಷನೇ ಆಗಿರಬೇಕು ಎಂದ, ಇಲ್ಲ ಸಾಧನೆಯನ್ನು ಮಾಡಿರತಕ್ಕಂತಹ ಸಾಧಕನೇ ಆಗಿರಬೇಕು ಅಂತ. ಆದ್ರಿಂದ ಆ ಸಮಯದಲ್ಲಿ ಬಿಜ್ಜಳ ಹೇಳ್ತಾನೆ, ಎಲ್ಲ ಶಿವಶರಣರನ್ನು ಕೊಂದು ಮುಗಿಸಬೇಕು, ಅವರ ಶರಣ ಸಾಹಿತ್ಯವನ್ನು ಸುಟ್ಟು ಬಿಡಬೇಕು ಅಂತ. ಇದು ರಾಜಾಜ್ಞೆ. ಆಗಿನ ಕಾಲದಲ್ಲಿ ರಾಜಾಜ್ಞೆಯನ್ನು ಪಾಲಿಸಲೇಬೇಕು.
ಈ ಸಮಯದಲ್ಲಿ ಶಿವಶರಣರೆಲ್ಲ ಒಂದು ಕಡೆ ಗುಂಪು ಸೇರಿದ್ರು. ಆಗ ಅವರು ಹೇಳಿದ್ರು, ಮಾಚಿದೇವರ ಬರಿಯಲ್ಲಿ ಹೇಳಿದ್ರು, ಏನಾದ್ರೂ ಈಗ ಮಾಡಬೇಕಲ್ಲ, ಏನು ಮಾಡೋದು ಅಂತ. ಈ ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಅನ್ನುವಂತಹ ಒಂದು ಪ್ರಶ್ನೆ ನಮ್ಮಲ್ಲಿದೆ. ಅದೇ ರೀತಿಯಲ್ಲಿ ಅಲ್ಲಿಯೂ ಕೂಡ ಹಾಗೆ, ನೇತೃತ್ವ ವಹಿಸುವವರು ಯಾರು ಅಂತ. ಎಲ್ಲರೂ ಜ್ಞಾನಿಗಳೇ, ಅನುಭವವನ್ನೆಲ್ಲ ಪುಸ್ತಕದಲ್ಲಿ ಬರವಣಿಗೆಯ ಮುಖಾಂತರ ಬರೆದಿದ್ದಾರೆ. ಅದನ್ನು ಮುಂದಿನ ಪೀಳಿಗೆಗೆ ಕೊಡಬೇಕಂತ ಅವರ ಆಶೆ ಇದೆ. ಆದರೆ ಉಳಿಸುವುದು ಹೇಗೆ, ಬೆಳೆಸುವುದು ಹೇಗೆ ಅನ್ನುವಂಥ ವಿಚಾರ ಬಂದಾಗ ಮಾಚಿದೇವರು ಮುಂದೆ ಬಂದರು. ಇಲ್ಲ, ನಿಮ್ಮ ವಚನ ಸಾಹಿತ್ಯದ ಏನೆಲ್ಲ ಬರವಣಿಗೆ ಇದೆ ಅದನ್ನೊಂದು ವಸ್ತ್ರದಲ್ಲಿ ಗಂಟು ಕಟ್ಟಿ ನಿಮ್ಮ ತಲೆಯ ಮೇಲೆ ಇಟ್ಕೊಳ್ಳಿ, ಜವಾಬ್ದಾರಿ ನನ್ನದು ಅಂತ ಹೇಳ್ತಾರೆ. ನೀವು ನನ್ನ ಹಿಂದೆ ಇರಿ, ನಾನು ಮುಂದೆ ಇರ್ತೇನೆ ಅಂತ ಹೇಳಿ ಒಂದು ಕುದುರೆಯನ್ನು ಏರಿ ಖಡ್ಗವನ್ನು ಜಳಪಿಸಿ ಯುದ್ಧಕ್ಕೆ ಸನ್ನದ್ಧರಾಗ್ತಾರೆ. ಈಗಿನ ಪರಿಸ್ಥಿತಿ ಹಾಗೆ ಅಲ್ಲ. ಮಾಚಿದೇವರು ಹೇಗೆ ಹೇಳಿದ್ರು ಅಂತ ಹೇಳಿದ್ರೆ, ನಾನು ಮುಂದೆ ಹೋಗ್ತೇನೆ, ನಿಮ್ಮ ಹಿಂದೆ ಇರಿ ಅಂತ ಹೇಳುತ್ತಾರೆ. ಈಗಿನವರು ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಮುಂದೆ ಹೋಗಿ ನಾನು ಹಿಂದೆ ಇರ್ತೇನೆ ಅಂತ ಹೇಳ್ತಾರೆ. ಪ್ರಸ್ತುತ ಇದು ಅದಲು ಬದಲಾಗಿದೆ. ನಮ್ಮ ಮಾಚಿದೇವರು ಹಾಗೆ ಅಲ್ಲ, ನೀವು ಹಿಂದೆ ಇರಿ, ನಾನು ಮುಂದೆ ಇರ್ತೇನೆ ಅಂತ ಹೇಳಿದ್ದು ಮಾತ್ರವಲ್ಲ, ಬಿಜ್ಜಳದ ಅರಸನ ಸಂಪೂರ್ಣ ಸೈನ್ಯವನ್ನು ನಾಶಗೊಳಿಸಿ ಕೊನೆಗೆ ಬಿಜ್ಜಳದ ಅರಸ ಶರಣಾಗತಿಯಾಗಿ ಆ ನಂತರ ಶರಣರಿಗೂ ಶರಣ ಸಾಹಿತ್ಯಕ್ಕೂ ಮಾಚಿದೇವರಿಗೂ ಒಂದು ಸಾಷ್ಟಾಂಗ ಪ್ರಣಾಮವನ್ನು ಮಾಡಲಿಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ಅದು ನಮ್ಮ ವೀರ ಮಡಿವಾಳ ಮಾಚಿದೇವರು. ಇಂತಹ ಒಬ್ಬ ಅದ್ಭುತ ದಾರ್ಶನಿಕನನ್ನು ನಾವು ಗುರುವಾಗಿ ಪಡ್ಕೊಂಡಿದ್ದೇವೆ. ದುರಾದೃಷ್ಟವಶಾತ್ ಏನಂತ ಹೇಳಿದ್ರೆ ಅದನ್ನು ಬೆಳೆಸುವಂತಹ ಕಾರ್ಯವನ್ನು ಮಾಡಲಿಲ್ಲ. ಆದ್ರಿಂದ ನೀವೆಲ್ಲ ಅದನ್ನು ಮಾಚಿದೇವರ ಆದರ್ಶವನ್ನು ನಮ್ಮ ಮಕ್ಕಳಿಗೆ ಅದನ್ನು ಹೇಳಿಕೊಡುವ ಮುಖಾಂತರವಾಗಿ ಜೀವನದಲ್ಲಿ ಆದರ್ಶಪ್ರಾಯವಾಗಿ ಬದುಕುವ ಬದುಕು ನಮ್ಮದಾಗಬೇಕು. ಸಂಘಟನೆ ಮತ್ತೆ ಸಮಾಜ, ಇದು ಹೇಗೆ ಅಂತ ಹೇಳಿದ್ರೆ, ಮಾಚಿದೇವರಲ್ಲಿ ಒಂದು ಖಡ್ಗ ಇತ್ತು. ಆ ಖಡ್ಗ ಇದ್ದ ಕಾರಣ ಅವರು ಸೈನಿಕರನ್ನು ಎದುರಿಸಲಿಕ್ಕೆ ಆಯಿತು. ಅದೇ ನಮ್ಮ ಸಮಾಜ ಇವತ್ತು ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ಹೇಗೆ ಮಾಚಿದೇವರು ರಾಜನನ್ನು ಮಣಿಸಿ ಎಲ್ಲರನ್ನು ಉಳಿಸಿದ್ರು, ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಅವರ ವೀರತ್ವ ಮತ್ತೆ ಅವರಲ್ಲಿರತಕ್ಕಂಥ ಆಯುಧ ಖಡ್ಗ. ಆದ್ರಿಂದ ನಾನು ನಿಮ್ಗೆ ಹೇಳೋದು, ಮಾಚಿದೇವರಾಗಿ ಖಡ್ಗ ಹಿಡ್ಕೊಂಡು ಬೀದಿಗಿಳಿಯಿರು ಅಂತ ನಾನು ಹೇಳೋದಲ್ಲ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನಂತ ಹೇಳಿದ್ರೆ, ನಮ್ಗೆ ಇವತ್ತು ಖಡ್ಗ ಯಾವುದಂತ ಹೇಳಿದ್ರೆ ಅದು ಸಂಘಟನೆ. ಸಂಘಟನೆ ಅನ್ನುವಂತಹ ಖಡ್ಗವನ್ನು ಹಿಡಿದು ಹೋರಾಟವನ್ನು ಆರಂಭ ಮಾಡಿದ್ರೆ ಎಲ್ಲ ರೀತಿಯಲ್ಲಿ ನಮಗೆ ಯಶಸ್ಸು ಸಿಕ್ಕಿಯೇ ಸಿಗ್ತದೆ ಅನ್ನುವಂತಹ ಒಂದು ಮಾತನ್ನು ಕೂಡ ಉಲ್ಲೇಖ ಮಾಡಿ ಆ ನಂತರ ಸಂಸ್ಕಾರದ ಬಗ್ಗೆ ಒಂದು ಕಥೆಯನ್ನು ಹೇಳಿ ನಾನು ಮುಗಿಸ್ತೇನೆ. ಒಂದು ಮನೆಯಲ್ಲಿ ಅಜ್ಜನ ಮಗ, ಆ ನಂತರ ಮೊಮ್ಮಗ, ಇವರೆಲ್ಲ ಒಂದೇ ಮನೆಯಲ್ಲಿ ವಾಸ್ತವ್ಯ ಇದ್ದರು. ವಯಸ್ಸಾದಾಗ ಮನುಷ್ಯನಲ್ಲಿ ಏನಂತ ಹೇಳಿದ್ರೆ ದೈಹಿಕ ಸಾಮರ್ಥ್ಯವನ್ನು ಕಳ್ಕೊಳ್ತಾನೆ. ಕೊನೆಗೆ ಅವನು ಮಲಗಿದಲ್ಲೇ ಆಗ್ತಾನೆ. ಆವಾಗ ಅವನು ನೋಡ್ಕೊಳ್ಬೇಕು ಯಾರು ಅಂತ ಕೇಳಿದ್ರೆ ಮಕ್ಕಳು ನೋಡ್ಕೊಳ್ಬೇಕಾದ ಪರಿಸ್ಥಿತಿ. ಮಗನ ಜವಾಬ್ದಾರಿ ತಂದೆಯನ್ನು ನೋಡ್ಕೊಳ್ಳುವಂಥದ್ದು. ಅವನು ಹೇಗೆ ಉಪಚಾರ ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ತಟ್ಟೆಯಲ್ಲಿ ಊಟವನ್ನು ಬಡಿಸಿ ಒಂದು ಮೂಲೆಯಲ್ಲಿ ಕೂತಂತಹ ತಂದೆಗೆ ಕೈಯಲ್ಲಿ ಅಲ್ಲ ಕಾಲಲ್ಲಿ ಊಟವನ್ನು ದೂಡಿ ಬಿಡ್ತಾನೆ ತಟ್ಟೆಯಲ್ಲಿ ಹಾಕಿ. ಇದನ್ನು ಮೊಮ್ಮಗ ದಿವಸ ಆಗಲು ಏನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಒಂದು ದಿವಸ ಏನಂತ ಹೇಳಿದ್ರೆ, ಈ ನಮ್ಮ ಕೆಲವಾರು ದಾರ್ಶನಿಕರು ಒಂದು ಶೈಲಿಯಲ್ಲಿ ಇದನ್ನೆಲ್ಲ ವರ್ಣನೆ ಮಾಡಿದ್ದಾನೆ. ಯಾಕಂತ ಕೇಳಿದ್ರೆ, ದಾಸಶ್ರೇಷ್ಠರು ಹೇಳಿದಂತ ಮಾತು, ಕಾಲನ ದೂತರು ಕಾಲ್ಪೀಳಿದೆಳೆವಾಗ ತಾಳೆಂದರೆ ತಾಳಿಯಾರೆ ಅಂತ. ನಮ್ಮ ಸಾವು ಹತ್ತಿರ ಆದಾಗ ಯಮನ ದೂತರು ಬಂದಾಗ, ಇಲ್ಲ ನನಗೆ ಈಗ ಪುರ್ಸೊತ್ತಿಲ್ಲ, ಒಂದು ಕಾರ್ಯಕ್ರಮ ಇದೆ, ಮುಗಿಸಿ ಬರ್ತೇನೆ ಅಂತ ಹೇಳಿದ್ರೆ ಅವರು ಕೇಳಲಿಕ್ಕಿಲ್ಲ, ಕೊಂಡೋಗ್ತಾರೆ ಅಂತೆ. ಹಾಗೆಯೇ ಅಲ್ಲಿ ತಾತನ ಆಯುಷ್ಯ ಮುಗಿಯಿತು. ಮುಗ್ದ ನಂತರ ಏನಂತ ಹೇಳಿದ್ರೆ ಶವ ಸಂಸ್ಕಾರ ಮಾಡಬೇಕು. ಮಾಡ್ಲಿಕ್ಕೆ ಏನಂತ ಹೇಳಿದ್ರೆ ಎಲ್ಲ ತಯಾರಿ ಆಯಿತು. ಕೊನೆಗೆ ಅಜ್ಜನ ಎಲ್ಲ ವಸ್ತುಗಳನ್ನು ಮನೆಯಿಂದ ಹೊರಗೆ ಹಾಕಿದ್ರು. ಹೊರಗೆ ಹಾಕಬೇಕಾದ್ರೆ ಅಜ್ಜ ಕೂಡಿಟ್ಟಂತಹ ಏನಾದ್ರೂ ದುಡ್ಡು ಇದ್ರೆ, ಆನಂತರ ಬ್ಯಾಂಕ್ ಅಕೌಂಟಿನ ಪಾಸ್ ಪುಸ್ತಕ ಇದ್ರೆ, ಆನಂತರ ಬೇಕಾದ ಯಾವುದಾದ್ರೂ ಚಿನ್ನ ಬೆಳ್ಳಿ ಇದ್ರೆ ಅದನ್ನೆಲ್ಲ ಹೊರಗೆ ಹಾಕ್ಲಿಲ್ಲ, ಅದನ್ನೆಲ್ಲ ಒಳಗಿಟ್ರು. ಈ ಅಜ್ಜನ ಊಟ ಮಾಡ್ತಿದ್ದ ತಟ್ಟೆಯನ್ನು ಹೊರಗೆ ಹಾಕಿದ್ರು. ಆವಾಗ ಈಗ ಮೊಮ್ಮಗ ನೋಡಿದ, ಆ ತಟ್ಟೆಯನ್ನು ತಗೊಂಡು ಬಂದು ಸ್ವಚ್ಛಗೊಳಿಸಿ ಚೆನ್ನಾಗಿ ತೊಳೆದು ಮನೆಯ ಒಳಗಡೆ ತಗೊಂಡು ಬರ್ತಾನೆ. ಆಗ ಅಪ್ಪ ಕೇಳ್ತಾನೆ, ಆ ತಟ್ಟೆ ನಿಮ್ಗೆ ಯಾಕೆ ಮಗ ಅಂತ. ಬೇಕು ನನಗೆ ಅಂತ. ಅಲ್ಲ ಅಜ್ಜ ಹೋದ್ರಲ್ಲ, ಇನ್ಯಾಕೆ ಅದು.
ಅಲ್ಲ, ಅಜ್ಜ ಹೋದ್ರೆ ಹೋಗ್ಲಿ, ಏನು ತೊಂದರೆ ಇಲ್ಲ. ಆದ್ರೆ ನೀನೂ ನಾಳೆ ಅಜ್ಜನ ಪರಿಸ್ಥಿತಿಗೆ ಮುಟ್ಟುತ್ತೀಯ, ಆಗ ನಿಂಗೆ ಊಟ ಕೊಡಬೇಕಲ್ಲ, ಅದಕ್ಕೆ ಇದೇ ತಟ್ಟೆಯಲ್ಲಿ ನೀನು ಮಾಡಿದ ರೀತಿಯಲ್ಲೇ ನಿಂಗೆ ಊಟ ಕೊಡ್ತೇನೆ ಅಂತ ಮಗು ಉತ್ತರ ಕೊಡ್ತೇನೆ. ನೋಡಿ, ಈಗ ನೀವು ಮಕ್ಕಳಿಗೆ ಯಾವ ಸಂಸ್ಕಾರವನ್ನು ಕೊಡ್ತೀರಾ, ಅದೇ ಸಂಸ್ಕಾರವನ್ನು ತಿರುಗಿ ಮತ್ತೆ ಮಕ್ಕಳು ನಿಮ್ಗೆ ಕೊಡ್ತಾರೆ. ಆದ್ರಿಂದ ಒಳ್ಳೆಯ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡಿ. ಆ ಸಂಸ್ಕಾರ ಹೇಗಿರಬೇಕಂತ ಹೇಳಿದರೆ, ವೃದ್ಧಾಪ್ಯದಲ್ಲಿ ನಮ್ಮನ್ನು ವೃದ್ಧಾಶ್ರಮಕ್ಕೆ ದೂಡುವಂತಹ, ಒಂದು ಮೂಲೆಗೆ ಸೇರಿಸುವಂತಹ ಸಂಸ್ಕಾರ ಕೊಡಬೇಡಿ. ಹೆತ್ತವರು, ಗುರುಗಳು ಮತ್ತೆ ದೊಡ್ಡವರು ಬರುವಾಗ ಎದ್ದು ನಿಂತು ಕೈ ಮುಗಿದು ಅವರಿಗೆ ಒಂದು ಸಾಷ್ಟಾಂಗ ಪ್ರಣಾಮ ಮಾಡುವಂತಹ ಒಳ್ಳೆಯ ಸಂಸ್ಕಾರವನ್ನು ಕಲಿಸಿಕೊಡಿ ಅನ್ನುವಂತಹ ಒಳ್ಳೆಯ ಮಾತಿನೊಂದಿಗೆ ನಿಮ್ಗೆ ಎಲ್ಲರಿಗೂ ಕೂಡ ಶ್ರೇಯಸ್ಸಾಗಲಿ ಅನ್ನುವಂತಹ ಮಾತಿನೊಂದಿಗೆ ನಾವು ವಿರಮಿಸ್ತೇವೆ. ಅದರ ಜೊತೆಯಲ್ಲಿ ನಾವು ಒಂದು ಮಡಿವಾಳ ಮಾಚಿದೇವರಿಗೆ ಜೈಘೋಷ ಆಗಲೇಬೇಕು. ವೀರಗಂಟಿ ಮಡಿವಾಳ ಮಾಚಿದೇವರಿಗೆ, ವೀರಗಂಟಿ ಮಡಿವಾಳ ಮಾಚಿದೇವರಿಗೆ, ವೀರಗಂಟಿ ಮಡಿವಾಳ ಮಾಚಿದೇವರಿಗೆ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.